ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ಅನಿಸ್ತು. ಮನುಷ್ಯನಿಗೆ ನೋವು ಸ್ವಾಭಾವಿಕವಾಗಿ ಬರ್ತಾ ಇರ್ತದೆ, ಮನಸ್ಸಿಗಾದರೂ ಆಗಲಿ ಅಥವಾ ದೇಹಕ್ಕೆ. ಅದು ಶಾಶ್ವತವಂತೂ ಖಂಡಿತವಾಗಲೂ ಅಲ್ಲ. ವಿಡಿಯೋ ಫುಲ್ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಇದೊಂದು ಸತ್ಯವೊಂದು ನಿಮಗೆ ಗೊತ್ತಾದರೆ ಉಂಟಲ್ಲ, ನೀವು ಜನ್ಮದಲ್ಲಿ ಅಳೋದೇ ಇಲ್ಲ ಅಂಥೇಳಿದರೆ. ನಮಗೀಗ ಜೀವನದಲ್ಲಿ ಬರುವಂಥ ಕಷ್ಟಗಳೆಲ್ಲ ಕೆಲವೊಮ್ಮೆ ಅನ್ನಿಸ್ತದೆ ಅವೆಲ್ಲ ನಮ್ಮ ವಿರುದ್ಧವೇ ನಡೀತಾ ಇದೆಯಲ್ಲ ಅಂಥೇಳಿ. ನಾವು ಯಾರಿಗೂ ಕೆಡುಕು ಮಾಡದೇ ಇದ್ರೂ, ನಾವು ಪ್ರಾಮಾಣಿಕವಾಗಿ ಇದ್ರೂ ಅವಮಾನ ಎದುರಾಗ್ತಾ ಇರ್ತದೆ. ಅವಮಾನ ಅಂತ ಹೇಳ್ಬೋದು, ಅಪಮಾನ ಅಂತ ಹೇಳ್ಬೋದು, ಅಥವಾ 4 ಜನರ ಮುಂದೆ ನಮ್ಮ ಹತ್ರ ಮಾತಾಡದೆ ಅಥವಾ ಇಗ್ನೋರ್ ಮಾಡುವಂಥದ್ದು ಅದೆಲ್ಲ ನಡೀತಾನೇ ಇರ್ತದೆ. ನಂಬಿದವರೇ ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆಗ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ಎಲ್ರಿಗೂ ಸಹ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಇಷ್ಟು ಪರೀಕ್ಷೆ ಅಂಥೇಳಿ ಅಲ್ವಾ. ನನಗೆ ನಿಮಗೆ ಸ್ವಾಭಾವಿಕ ಎಲ್ರಿಗೂ ಸಹ ಇದೊಂದು ಪ್ರಶ್ನೆ ಬರ್ತದೆ, ನಮ್ಮ ಜೊತೆಯಲ್ಲೇ ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂಥೇಳಿದರೆ. ಕೆಲವೊಬ್ಬರು ಇರ್ತಾರೆ ನಮಗೆ ಮನಸ್ಸಿಗೆ ನೋವು ಮಾಡಲಿಕ್ಕೆ ಅಂತಲೇ ಇರ್ತಾರೆ. ಅಥವಾ ಈಗ ನೀವು ನಿಮ್ಮ ಜೊತೆಲಿದ್ದವರೆಲ್ಲ ಒಳ್ಳೆ ರೀತಿಯಲ್ಲಿ ಇರುವಾಗ ಮಧ್ಯದಲ್ಲಿ ಒಬ್ಬರು ಯಾರಾದರೂ ಇದ್ದೇ ಇರ್ತಾರೆ, ಬೇಡದಿದ್ದೆಲ್ಲ ಹೇಳ್ಕೊಡ್ಲಿಕ್ಕೆ ಹಾಗೆ ಇರ್ತಾರೆ. ಅದನ್ನೆಲ್ಲ ನೀವು ಇಗ್ನೋರ್ ಮಾಡ್ತಾ ಹೋಗಬೇಕಾಗ್ತದೆ ಲೈಫಲ್ಲಿ. ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆ ಅಲ್ವಾ, ಪರೀಕ್ಷೆಗಳು ಬರ್ತಾ ಇರ್ತದೆ. ಆಗ ದೇವರ ಹತ್ರವೇ ನಾವು ಕೇಳ್ತೇವೆ, ಯಾಕೆ ದೇವರೇ ನಾವಿಷ್ಟು ಮಾಡಿದರೂ ಸಹ ನಮಗೇ ಯಾಕೆ ಇಷ್ಟು ಕಷ್ಟ ಕೊಡ್ತೀರಿ, ಯಾಕೆ ಇಷ್ಟು ಪರೀಕ್ಷೆ ಮಾಡ್ತೀರಿ, ಯಾವಾಗ ನಮ್ಮ ಜೀವನದಲ್ಲಿ ಎಲ್ಲ ಸರಿ ಹೋಗೋದು ಅಂಥೇಳಿ ನಾವು ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತೇವೆ, ಕಣ್ಣೀರು ಹಾಕ್ತೇವೆ, ದೇವ್ರ ಹತ್ರ ಜಗಳ ಸಹ ಮಾಡ್ತೇವೆ ನಾವು ಅಲ್ವಾ. ಯಾರಿಗೆಲ್ಲ ಇದೆಲ್ಲ ಅನುಭವ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಒಂದಂತೂ ನೆನ್ಪಿಟ್ಕೊಳ್ಳಿ, ಈ ಪರೀಕ್ಷೆ ಅಂತೇಳಿ ಕೊಡ್ತಾರಲ್ಲ ದೇವರು, ಅದು ಯಾವಾಗಲೂ ಕೊಡೋದು ದುರ್ಬಲರ ಇರ್ತಾರೆ ನೋಡಿ, ಅವರಿಗಂತೂ ಕೊಡೋದೇ ಇಲ್ಲ. ಅದನ್ನು ಫೇಸ್ ಮಾಡುವಷ್ಟು ಕೆಪಾಸಿಟಿ ಯಾರಿಗೆ ಇರ್ತದೆ ನೋಡಿ, ಅಂಥವ್ರನ್ನ ಹುಡುಕಿನೇ ಆ ದೇವರು ಅಂಥ ಒಂದು ಪರೀಕ್ಷೆಗಳನ್ನು ಇಟ್ಟಿರ್ತಾರೆ ಅಂತೇಳಿ ನನ್ನ ಅನುಭವ. ಒಂದಂತೂ ಅಂದ್ಕೊಳ್ಬೇಕು ನಾವು, ಈ ದೇವರು ನಮಗೆ ಕಷ್ಟ ಪರೀಕ್ಷೆ ಎಲ್ಲ ಯಾಕೆ ಮಾಡ್ತಾರೆ ಅಂತೇಳಿದರೆ, ನಾವು ಅದನ್ನು ಎದುರಿಸಲುವಷ್ಟು ನಮಗೆ ಕೆಪಾಸಿಟಿ ಒಂದು ಉಂಟು. ಹಾಗೆಯೇ ಕಷ್ಟ ಅಂತೇಳಿ ಅಂದ್ಕೊಳ್ಬಾರ್ದು. ನಮಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅಂಥ ಒಂದು ಕಷ್ಟ ನಮಗೆ ಬಂದಿದೆ ಅಂತೇಳಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಯಾರ್ಯಾರು ಹೇಗೆ ಅನ್ನೋದು ಸಹ ನಮಗೊಂದು ಅರ್ಥ ಆಗ್ತಾ ಹೋಗ್ತದೆ. ನೋಡಿ, ಚಿನ್ನ ಉಂಟು, ಚಿನ್ನವನ್ನು ಈಗ ಬೆಂಕಿಗೆ ಹಾಕ್ತಾರೆ, ಬೆಂಕಿಗೆ ಹಾಕಿದ ನಂತರ ಅದು ಇನ್ನೂ ಸಹ ಸ್ಟ್ರಾಂಗ್ ಆಗ್ತದೆ ಅಂಥೇಳಿದರೆ ಅದು ಕರ್ಗೋಗೋದಿಲ್ಲ, ಅದು ಶುದ್ಧವಾಗ್ತದೆ. ಹಾಗೆಯೇ ನಮಗೀಗ ಕಷ್ಟ ಬಂದಾಗ ನಮ್ಮ ಆತ್ಮ ಉಂಟಲ್ಲ, ಅದು ಶುದ್ಧ ಆಗ್ತಾ ಹೋಗ್ತದೆ. ನೀವು ಕಳೆದುಕೊಂಡದ ಬಗ್ಗೆ ಯಾವತ್ತೂ ದುಃಖ ಪಡಲಿಕ್ಕೆ ಹೋಗಲೇಬೇಡಿ. ಕಳೆದುಕೊಳ್ಳೋದು ಸಹ ಒಂದು ಪಾಠನೇ. ನಮಗೆ ಕಳೆದು ಹೋದಾಗ ಏನಾದರೂ ಒಂದು ನಾವು ಕಳ್ಕೊಳ್ತೇವೆ, ಮನುಷ್ಯರನ್ನು ಕಳ್ಕೊಳ್ತೇವಾ ಅಥವಾ ವಸ್ತುನ ಕಳ್ಕೊಳ್ತೇವಾ, ಯಾವುದೋ ಒಂದು ವಸ್ತು ನಮ್ಮಿಂದ ಕಳೆದು ಹೋಗ್ತದೆ. ಕಳೆದು ಹೋದವರ ಬಗ್ಗೆ ಆಗಲಿ ಕಳೆದು ಹೋದ ವಸ್ತುಗಳ ಬಗ್ಗೆ ಆಗಲಿ ನಾವು ಯಾವತ್ತೂ ಚಿಂತೆ ಮಾಡಬಾರ್ದು ಅಂಥೇಳಿದರೆ. ಈಗ ಆ ಚಿಂತೆ ಮಾಡಿ ಏನು ಪ್ರಯೋಜನ ಇದೆ ಅಲ್ವಾ. ಅಂದರೆ ನಮ್ಮ ಇದಕ್ಕೆ ಅಷ್ಟೇ ಇತ್ತು ಅದು, ಹಾಗಾಗಿ ಅದು ಹೊರಟೋಯ್ತು ಅಂಥೇಳಿ ನಾವು ಮುಂದೆ ಜೀವನವನ್ನು ಸಾಗಿಸಬೇಕಾಗ್ತದೆ. ಮತ್ತು ತಪ್ಪು ವ್ಯಕ್ತಿಗಳು ಸಹ, ಈಗ ನಿಮ್ಮ ಜೀವನದಲ್ಲಿ ಒಂದು ತಪ್ಪಾದ ವ್ಯಕ್ತಿಗಳು ಎಂಟ್ರಿ ಕೊಡ್ತಾರೆ, ಅವರು ಸಹ ದೂರ ಆದಾಗ ಸಹ ನಾವು ಚಿಂತೆ ಮಾಡಿ ಅಗತ್ಯ ಇಲ್ಲ. ತಪ್ಪಿದ್ದವರು ದೂರ ಆದಾಗ ಸರಿ ಇದ್ದವರು ಪುನಃ ನಮ್ಮ ಜೀವನದಲ್ಲಿ ಒಂದು ಪ್ರವೇಶ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ ದೇವರು ಅಂತೇಳಿದರೆ. ಕೆಲವೊಂದು ಸಲ ತುಂಬ ಒಂದು ತಪ್ಪು ದಾರಿಗಳು ನಮ್ಮ ಎದುರುಗಡೆ ಇರ್ತದೆ, ಎಲ್ಲ ಮುಚ್ಚೋಗ್ತದೆ ಅದು ತಪ್ಪು ದಾರಿಗಳು ಸಹ. ಆಗ ಸಹ ನಾವು ಅಂದ್ಕೊಳ್ಬೇಕಾಗ್ತದೆ, ಇದೆಲ್ಲ ಮುಚ್ಚೋಗಿದ್ದಕ್ಕೆ ಕಾರಣ ಅದು ತಪ್ಪು ದಾರಿ, ಹಾಗಾಗಿ ನಮಗೊಂದು ಒಳ್ಳೆ ದಾರಿ ಸಿಗೋ ಕಾರಣಗೋಸ್ಕರ ಈ ತಪ್ಪು ದಾರಿಗಳೆಲ್ಲ ಮುಚ್ಚೋಗಿದೆ ಅಂತೇಳಿ. ಯಾವುದೇ ಆಗಲಿ ನಮ್ಮ ಈಗ ಇರುವಂಥ ಸ್ಥಿತಿ ಉಂಟಲ್ಲ, ಅದು ಶಾಶ್ವತ ಖಂಡಿತವಾಗ್ಲೂ ಅಲ್ಲ. ಇವತ್ತು ಕಷ್ಟ ಬರ್ಬೋದು, ಇವತ್ತು ದುಃಖ ಇರ್ಬೋದು, ನಾಳೆ ನಮಗೆ ಸುಖ ಬರ್ದೇ ಇರ್ತದ ಅಲ್ವಾ. ಸುಖ ಖಂಡಿತ ಸಿಗ್ತದೆ, ಕಷ್ಟಪಟ್ಟವರಿಗೆ ಸುಖ ಖಂಡಿತ ಸಿಗ್ತದೆ. ಮತ್ತು ಒಳ್ಳೆ ಮನಸ್ಸಿದ್ದವರಿಗೆ ಖಂಡಿತವಾಗ್ಲೂ ಒಳ್ಳೆಯವರೇ ಒಂದು ಸಿಗ್ತಾರೆ. ಹಾಗೆ ನನ್ನ ನಂಬಿಕೆ. ಸುಖ ಸಹ ಶಾಶ್ವತವಲ್ಲ ಅಥವಾ ಸುಖ ಸಹ ಶಾಶ್ವತವಲ್ಲವೇ ಅಲ್ಲ, ಎರಡೂ ಸಹ ಶಾಶ್ವತ ಅಲ್ಲ. ಒಂದು ನಾಣ್ಯದ ಎರಡು ಮುಖ, ಒಂದು ಸೈಡಲ್ಲಿ ದುಃಖ ಇದೆ, ಇನ್ನೊಂದು ಸೈಡಲ್ಲಿ ಸುಖ ಇರ್ತದೆ. ಎಲ್ಲವೂ ಬದಲಾಗ್ತಾ ಹೋಗ್ತದೆ. ಸುಖ ಬಂದಾಗ ದುಃಖ ಇರುವುದಿಲ್ಲ, ಅಥವಾ ದುಃಖ ಇದ್ದಾಗ ಸುಖ ಇರುವುದಿಲ್ಲ, ಎರಡೂ ಸಹ ಅದು ಬದಲಾಗ್ತಾ ಹೋಗ್ತದೆ. ನೀವು ಸುಖವಾಗಿ ಇದ್ದೀರಿ ಅಂತೇಳಿದರೆ ಕಂಟಿನ್ಯೂ ಸುಖವಾಗಿಯೇ ಇದ್ದೀರಂತಲ್ಲ, ಮಧ್ಯದಲ್ಲಿ ನಮಗೆ ಒಂದೊಂದು ಪೆಟ್ಟು
ಬೀಳ್ತಾ ಇರ್ತದೆ. ಅಂದರೆ ದೇವರು ಕೊಡ್ತಾ ಇರ್ತಾರೆ ಒಂದೊಂದು ಪೆಟ್ಟು ಮಧ್ಯೆ ಮಧ್ಯದಲ್ಲಿ, ಅಂದರೆ ನಮ್ಮನ್ನು ಎಚ್ಚರಗೊಳಿಸ್ಲಿಕ್ಕೆ ಅಂತೇಳಿ. ನೋಡಿ ನೀವು ಈ ದಾರಿ ತಪ್ಪು ದಾರಿಲಿ ಹೋಗ್ತಾ ಇದ್ದೀರಿ, ಸರಿ ದಾರಿಲಿ ಹೋಗಿ ಅಂತೇಳಿ ಅದು ನಮ್ಮನ್ನು ಒಂದು ಪರೀಕ್ಷೆ ಮಾಡಲಿಕ್ಕೆ ದೇವರು ಒಂದೊಂದು ನಮ್ಮನ್ನು ಇದನ್ನು ಕೊಡ್ತಾ ಇರ್ತಾರೆ. ಆಗ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವಿಲ್ಲಿ ಮಾಡ್ತಾ ಇರೋದು ತಪ್ಪು ಅಂತೇಳಿ. ಕೆಲವೊಮ್ಮೆ ಇದು ಪ್ರಕೃತಿಯ ನಿಯಮ ಆಗಿರ್ತದೆ. ಆದ್ದರಿಂದ ದುಃಖ ಬಂದಾಗ ನಿರಾಶರಾಗಬಾರ್ದು ಅಂತ ಹೇಳಿದ್ರೆ ಬೇಸರ ಮಾಡ್ಕೊಳ್ಳೇಬಾರ್ದು, ನಮ್ಗೆ ಇಷ್ಟೊಂದು ದುಃಖ ಯಾಕೆ ಅಂತೇಳಿ. ಹಾಗೆಯೇ ಅದ್ರ ಜೊತೆಯಲ್ಲಿ ಸಂತೋಷ ಅಥವಾ ನಮಗೆ ಒಂದು ಸುಖ ಇದ್ದಾಗ ತುಂಬ ಅಹಂಕಾರ ಸಹ ನಾವು ಪಡಬಾರ್ದು. ಎರಡನ್ನೂ ಸಹ ನಾವು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿದರೆ, ಎರಡನ್ನೂ ಸಹ ಕರೆಕ್ಟಾಗಿ ನಾವು ಅಂದರೆ ಈಕ್ವಲ್ ಆಗಿ ತೊಗೊಳ್ಬೇಕಾಗ್ತದೆ. ಸುಖ ಸಹ ಈಕ್ವಲ್ ಆಗಿ ತೊಗೊಳ್ಬೇಕು, ದುಃಖ ಸಹ ಈಕ್ವಲ್ ಆಗಿ ತೊಗೊಳ್ಬೇಕಾಗ್ತದೆ. ಸುಖ ಇದ್ದಾಗ ಒಬ್ಬೊಬ್ಬರು ತುಂಬ ಅಹಂಕಾರ ಪಡ್ತಾರೆ, ನಮ್ಮಕ್ಕಿಂತ ಮುಂದೆ ಯಾರಿಲ್ಲ ಅಂತೇಳಿ. ದುಃಖ ಇದ್ದಾಗ ಸಹ ನಮ್ಮಷ್ಟು ಕಷ್ಟಪಡೋರು ಯಾರಿಲ್ವಾ ಅಂತೇಳಿ ಅಷ್ಟು ಸಹ ಮನಸ್ಸಿಗೆ ನೋವು ಪಡುವಷ್ಟು ದುಃಖ ಇರ್ತದೆ ಒಬ್ಬರಿಗೆ. ಅದನ್ನು ಎರಡೂ ಸಹ ನಾವು ಫೇಸ್ ಮಾಡಬೇಕಾಗ್ತದೆ. ಸುಖ ಬಂದಾಗ ಸಹ ಅಹಂಕಾರ ಪಡಬಾರ್ದು, ದುಃಖ ಇದ್ದಾಗ ಸಹ ತುಂಬ ಕುಗ್ಗಿ ಸಹ ಹೋಗಬಾರ್ದು. ಅದನ್ನು ಒಂದು ನಾವು ಫೇಸ್ ಮಾಡುವಷ್ಟು ನಮಗೆ ದೇವರೊಂದು ಕೆಪಾಸಿಟಿ ಕೊಡಲಿ ಅಂತೇಳಿ ನಾವು ದೇವರ ಹತ್ರ ಪ್ರೇ ಮಾಡ್ಕೊಳ್ಬೇಕು. ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳುವಂಥ ಅಷ್ಟು ಇದು ಉಂಟಲ್ಲ, ಅದು ದೊಡ್ಡ ಶಕ್ತಿ ಅಂತೇಳಿದರೆ ನಿಮ್ಮ ಆಲೋಚನೆಗಳು ಕರೆಕ್ಟಾಗಿದ್ದಾಗ ನೀವು ಯಾವುದನ್ನು ಸಹ ಬೇಕಾದರೂ ಎದುರಿಸ್ಬೋದು. ಆಲೋಚನೆಗಳಂತೇಳಿದರೆ ಕೆಲವೊಮ್ಮೆ ನೋಡಿ ನಾವು ಅಯ್ಯೋ ಈಗ ನಾವು ತುಂಬ ದುರ್ಬಲರು ಅಂಥೇಳಿದರೆ ನಮ್ಗೆ ನಾವೇ ಹೇಳ್ಕೊಳ್ತಾ ಇರ್ತೇವೆ, ನೋಡಿ ನಾವು ತುಂಬ ಬಡವರು, ನಮ್ಮ ಹತ್ರ ಏನಿಲ್ಲ, ಹಾಗೆ ನಮ್ಮ ಅದು ಆಲೋಚನೆ. ಅಂಥ ಆಲೋಚನೆಗಳು ಬರ್ತಾ ಹೋದ ಹಾಗೆ ಆಗ್ತೀರಿ. ಈಗ ನಿಮ್ಮ ಆಲೋಚನೆಗಳು ನಾವು ತುಂಬ ಸ್ಟ್ರಾಂಗು, ನಾನೀಗ ಇದನ್ನು ನಿಭಾಯಿಸಬಲ್ಲೆ, ನಾನು ಇದನ್ನು ಮಾಡ್ತೇನೆ ಅಂತ ಹೇಳಿ ನೀವು ಮನಸ್ಸಲ್ಲಿ ನೀವು ಅಂದ್ಕೊಳ್ತಾ ಬಂದರೆ ನೀವು ಖಂಡಿತವಾಗ್ಲೂ ಒಂದು ಸ್ಟ್ರಾಂಗ್ ಆಗ್ತೀರಿ, ಮನಸ್ಸಲ್ಲಿ ಸಹ ಸ್ಟ್ರಾಂಗ್ ಆಗ್ತೀರಿ ಮನಸ್ಸಿಂದ ನೀವು. ಹಾಗಾಗಿ ಆಲೋಚನೆ ಮಾಡುವಾಗ ನಾವು ಒಂದು ಕರೆಕ್ಟಾಗಿ ಆಲೋಚನೆ ಮಾಡಬೇಕಾಗ್ತದೆ ಕೆಲವೊಂದು ವಿಷಯಗಳನ್ನು. ಕೆಲವೊಮ್ಮೆ ನೀವು ಎಲ್ಲರಿದ್ರೂ ಕೂಡ ಒಳ್ಳೆಯವರಾಗೋ ಒಂದು ಪ್ರಯತ್ನ ಪಡ್ತಾ ಇರ್ತೀರಿ, ಆದರೆ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದು ಅಂತೇಳಿದರೆ ಪ್ರತಿಯೊಬ್ಬರ ಒಂದು ದೃಷ್ಟಿಕೋನ ಉಂಟಲ್ಲ, ಅದು ಬೇರೆ ಬೇರೆ ಥರ ಇರ್ತದೆ. ನೀವು ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ಅಂದರೆ ಹೇಳಿದರೆ ಕೆಲವೊಬ್ಬರ ದೃಷ್ಟಿಯಲ್ಲಿ ಏನು ಅನಿಸ್ತದೆ ಅಂತೇಳಿದರೆ, ಇವರು ನಾಟಕ ಮಾಡ್ತಾ ಇದ್ದಾರೆ, ಇವರು ನಮ್ಮ ಎದುರುಗಡೆ ಒಂಥರ ಹಿಂದುಗಡೆ ಒಂಥರ ಹಾಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರ್ತದೆ. ಎಲ್ಲರೂ ನಿಮ್ಮ ಥರನೇ ಇರಬೇಕಂತೇಳಿಲ್ಲ ಅಲ್ವಾ, ಅಥವಾ ಬೇರೆಯವ್ರ ಥರ ನೀವು ಇರಬೇಕಂತೇನಿಲ್ಲ. ನಿಮ್ಮ ಆಲೋಚನೆಗಳು ಕರೆಕ್ಟಾಗಿ ಇದ್ದರೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಅಂದರೆ ಒಬ್ಬರು ದೃಷ್ಟಿಕೋನ ಬೇರೆ ಥರ ಇರುವಾಗ ಬೇರೆಯವರಿಗೋಸ್ಕರ ನೀವು ಚೇಂಜ್ ಆಗಲಿಕ್ಕೆ ಹೋಗಬೇಡಿ. ನೀವು ಹೇಗಿದ್ದೀರಿ ಅಥವಾ ನಿಮ್ಮ ಸತ್ಯವನ್ನು ಬಿಟ್ಟು ನೀವು ಬೇರೆಯವರಿಗಾಗಿ ಬದುಕಲಿಕ್ಕೆ ಹೋಗಬೇಡಿ. ನಿಮಗೋಸ್ಕರ ನೀವು ಬದುಕಿ, ಬೇರೆಯವರಿಗೋಸ್ಕರ ನೀವು ಬದುಕಲಿಕ್ಕೆ ಹೋದರೆ ಕಣ್ಣೀರೇ ಹಾಕಬೇಕಾಗ್ತದೆ. ಹಾಗಾಗಿ ಬೇರೆಯವರ ಬಗ್ಗೆ ಕೆಟ್ಟ ಯೋಚನೆ ಮಾಡಬಾರ್ದು. ನಾವು ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಹತ್ರ ಪ್ರೇ ಮಾಡೋದು, ನನಗೆ ಒಳ್ಳೆಯ ಒಂದು ಶಕ್ತಿ ಕೊಡಿ, ನನ್ನ ಆರೋಗ್ಯ ಒಂದು ಸರಿಯಾಗಿರಲಿ, ನನಗೆ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಕ್ತಿ ಕೊಡಿ, ಧೈರ್ಯ ಕೊಡಿ, ನಾನು ಬದುಕಬೇಕು, ನನ್ನಿಂದ ಒಂದು ಜೊತೆಗೆ ಉಪಕಾರ ಆಗಲಿ ಅಂತೇಳಿ ಆ ಥರ ಎಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ. ಕೆಟ್ಟ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಬರಲೇಬಾರ್ದು. ಅಥವಾ ಬೇರೆಯವರ ಬಗ್ಗೆ ಸಹ ನಾವು ಕೆಟ್ಟ ಯೋಚನೆಗಳನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬಾರ್ದು. ಜೀವನದಲ್ಲಿ ಪ್ರತಿಯೊಂದು ಘಟನೆ ಉಂಟಲ್ಲ, ಅದು ನಮಗೆ ಪಾಠ ಕಲಿಸ್ಲಿಕ್ಕೇ ಬಂದಿದೆ ಅಂತೇಳಿ ಅಂದ್ಕೊಳ್ಬೇಕು ನಾವು. ಪ್ರತಿಯೊಂದು ನೋವು ಆಗಲಿ ಅಥವಾ ದುಃಖ ಆಗಲಿ ಅದೇನು ಶಾಶ್ವತವಲ್ಲ. ಅದೆಲ್ಲ ನಮಗೆ ಒಂದು ನಾವು ಸ್ಟ್ರಾಂಗ್ ಆಗಿರಲಿ ಅಂತೇಳಿ ನಮಗೆ ಬಂದಿದೆ ಅಂತೇಳಿ ಅಂದ್ಕೊಳ್ಬೇಕು. ಈಗ ಕಷ್ಟ ಬಂದಿದೆ ಅಂತೇಳಿ ನಾವು ಅದನ್ನು ಒಂದು ಇದ್ರ ಹಾಗೆ ನೋಡಬಾರ್ದು. ಅಂದರೆ ಒಂದು ಏನು ಹೇಳ್ತಾರೆ ಅಂತೇಳಿದರೆ ಯುದ್ಧ ಭೂಮಿ ಥರ ನಾವು ನೋಡಲಿಕ್ಕೆ ಹೋಗಬಾರ್ದು. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇದಕ್ಕೆ ರೆಡಿಯಾಗಿರಬೇಕು, ಇದಕ್ಕೆ ಫೈಟಿಂಗಿಗೆ ರೆಡಿಯಾಗಿರಬೇಕು, ಇವ್ರ ಜೊತೆ ಜಗಳಕ್ಕೆ ರೆಡಿಯಾಗಿರಬೇಕು, ಆ ಥರ ಎಲ್ಲ ನಾವು ಯೋಚನೆ ಮಾಡಲೇಬಾರ್ದು. ಅಂದರೆ ಇವರಿಂದ ನಮಗೆ ಕಷ್ಟ ಬಂದಿದೆ, ಅವ್ರು ನಮಗೆ ಈ ಥರ ಮಾಡ್ತಾರೆ, ಅವ್ರು ನಮಗೆ ನಮ್ಮ ಹಿಂದೆ ಈ ಥರ ಎಲ್ಲ ಮಾತಾಡ್ತಾರೆ ಅಂತೇಳಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೇ ಹೋಗಬಾರ್ದು. ನಮ್ಮದು ಏನಿದೆ ನಾವು ಅದನ್ನೇ ಮಾಡಿಕೊಂಡು ಹೋಗ್ತಾ ಇರಬೇಕು. ದೇವರು ಪರೀಕ್ಷೆ ಮಾಡ್ತಾರಲ್ವ, ಈಗ ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡ್ತದೆ. ಹಾಗಾಗಿ ಅವರು ಯಾರ್ಯಾರು ಏನೇನು ಪಾಪ ಮಾಡಿದ್ದಾರೆ, ಏನೇನು ಕರ್ಮ ಮಾಡಿದ್ದಾರೆ ನೋಡಿ, ಅವರು ಅದನ್ನು ಅನುಭವಿಸ್ತಾರೆ. ಇವತ್ತಲ್ಲ ನಾಳೆ ಅವರು ಖಂಡಿತವಾಗ್ಲೂ ಆ ನೋವನ್ನು ಅವರು ಅನುಭವಿಸಲೇಬೇಕಾಗ್ತದೆ. ಅಥವಾ ಈಗ ನಾವೊಂದು ಕಣ್ಣೀರು ಹಾಕ್ತೇವೆ, ಆ ಕಣ್ಣೀರುಂಟಲ್ಲ
ಅದು ಅವರಿಗೆ ತಟ್ಟದೆ ಹೋಗುವುದಿಲ್ಲ. ಅದು ಕಣ್ಣೀರಿದೊಂದು ಶಾಪ ಉಂಟಲ್ಲ, ಯಾರಿಗೂ ಸಹ ಅದು ಬೇಡ ಅಂದ್ಕೊಳ್ತೇನೆ ನಾನು. ಯಾರ ಮನಸ್ಸನ್ನು ಸಹ ನೋಯಿಸ್ಲಿಕ್ಕೆ ಹೋಗಬೇಡಿ. ಅಂಥೇಳಿದರೆ ಅವರು ಮನಸ್ಸಿಂದ ಅಂತೇಳಿದರೆ ಅಷ್ಟು ನೋವಿಂದ ಒಂದು ಕಣ್ಣೀರು ಹಾಕಿದರೆ ಉಂಟಲ್ಲ, ಅದರಷ್ಟು ದೊಡ್ಡ ಶಾಪ ಯಾವುದೂ ಇಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಹತ್ರ ಈ ಥರ ಒಂದೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರೆ ಉಂಟಲ್ಲ, ನಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಿಗ್ತದೆ. ಮತ್ತು ನಮಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಷ್ಟು ಇದಿರುವುದಿಲ್ಲ. ಹಾಗಾಗಿ ಕೆಲವೊಂದು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಉಂಟಲ್ಲ, ನಮಗೆ ಅಳೋ ಅಗತ್ಯನೇ ಇರುವುದಿಲ್ಲ. ನಾವು ತುಂಬ ಖುಷಿಯಾಗಿ ಎಷ್ಟೇ ಕಷ್ಟ ಇದ್ದರೂ ಸಹ ಖುಷಿಯಾಗಿ ಜೀವನವನ್ನು ಮಾಡ್ತಾ ಹೋಗ್ಬೋದು. ನೋಡಿ, ನಾವೀಗ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇರ್ತೇವೆ. ಟ್ರಿಪ್ಪಿಗೆ ಹೋಗುವಾಗ ತುಂಬ ಜನ ನಮ್ಮ ಜೊತೆಲಿ ಇರ್ತಾರಲ್ವ. ಈಗ ನಮ್ಮ ಜೊತೆಲಿ ಅರ್ಧಕ್ಕೇ ಅವರು ಇಳಿದು ಹೋಗ್ತಾರೆ, ಕೆಲವೊಬ್ಬರು ನಮ್ಮ ಜೊತೆ ಬರ್ತಾ ಇರ್ತಾರೆ. ಅಂದರೆ ನಾವೆಲ್ಲಿ ತನಕ ಹೋಗ್ತೇವೆ ಅಲ್ಲಿ ತನಕ ನಮ್ಮ ಜೊತೆಲಿ ಬರೋರು ಸಹ ಇದ್ದಾರೆ, ಅಥವಾ ಅರ್ಧಕ್ಕೆ ಇಳಿಯೋರು ಸಹ ಇರ್ತಾರೆ. ಹಾಗೆ ಕೆಲವರು ಮಧ್ಯದಲ್ಲಿ ಬಿಟ್ಟು ಹೋಗೋರಿಗೆ ನಾವೇನು ಇದು ಮಾಡಲಿಕ್ಕೆ ಆಗೋದಿಲ್ಲಲ್ವ. ಹಾಗೆ ಯಾರು ಹೋಗಲಿ ಬರಲಿ, ನಮ್ಮ ಗುರಿ ಏನುಂಟು ಅಲ್ಲಿನೇ ನಾವು ಮುಂದೆ ಸಾಗಬೇಕಾಗ್ತದೆ. ಹಾಗೆಯೇ ನಮ್ಮ ಟೈಮ್ ಆಗಲಿ, ನಮ್ಮ ಒಂದು ವ್ಯಾಲ್ಯೂ ಆಗಲಿ ಯಾರೂ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಫ್ರೆಂಡ್ಸ್, ಒಂದಂತೂ ನೆನಪಿಟ್ಕೊಳ್ಳಿ, ಈಗ ನಿಮ್ಮ ಗುರಿ, ನಿಮ್ಮ ಮೌಲ್ಯ, ನಿಮ್ಮ ಒಂದು ನಿರ್ಧಾರ ಅದು ನಿಮಗೇ ಬಿಟ್ಟಿದ್ದು. ಯಾರೂ ಸಹ ಅದನ್ನು ಖರೀದಿ ಸಹ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅವರಿಂದ ನಿಮಗೆ ಯಾವುದೇ ಥರದೊಂದು ಹೆಲ್ಪ್ ಸಹ ಸಿಗೋದಿಲ್ಲ. ನಿಮಗೆ ನೀವೇ ಪ್ರಯತ್ನ ಮಾಡಬೇಕು, ನಿಮ್ಗೆ ನೀವೇ ಪುಷ್ ಮಾಡ್ಕೊಳ್ಬೇಕು ಮುಂದೆ ಹೋಗಲಿಕ್ಕೆ. ಅಂತೇಳಿದರೆ ಈಗ ಎಲ್ಲರೂ ಸಹ ಒಳ್ಳೆಯವರು ಇರೋದಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಸಹ ಒಳ್ಳೆಯವರು ಇರೋದಿಲ್ಲ. ಕೆಲವೊಬ್ಬರು ಮನಸ್ಸಲ್ಲಿ ಏನೋ ಅಂತ ಇರ್ತದೆ. ಹಾಗಾಗಿ ನಿಮ್ಮ ಗುರಿ ಕಡೆಗೆ ನಿಮ್ಮ ಲಕ್ಷ್ಯ ಇದ್ದರೆ ಉಂಟಲ್ಲ, ಆಚೆ ಈಚೆ ನಾವು ನೋಡುವ ಅಗತ್ಯ ಇರುವುದಿಲ್ಲ. ನಮಗೆ ಏನು ಬೇಕು ನಾವು ಅದನ್ನು ಸಾಧಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಒಂದಂತೂ ನೀವು ಅರ್ಥ ಮಾಡ್ಕೊಳ್ಬೇಕು, ಒಂದು ವಜ್ರದ ಹರಳುಂಟಲ್ಲ, ಅದು ಕೆಳಗಡೆ ಬಿದ್ದರೆ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗೋದಿಲ್ಲ. ಅದರ ವ್ಯಾಲ್ಯೂ ಎಷ್ಟು ನೋಡಿ ಅಷ್ಟೇ ಇರ್ತದೆ ವಿನಃ ಅದರ ವ್ಯಾಲ್ಯೂ ಕಮ್ಮಿ ಆಗೋದಿಲ್ಲ. ಅದನ್ನು ಈಗ ವಜ್ರ ಕೆಳಗಡೆ ಬಿದ್ದರೆ ಅದು ಕೆಲವೊಬ್ಬರು ಅದು ಹರಳು ಅಂದ್ಕೊಳ್ತಾರೆ, ಅಥವಾ ಗ್ಲಾಸ್ ಪೀಸ್ ಅಂದ್ಕೊಳ್ತಾರೆ. ಅದನ್ನು ಸಹ ಗುರುತಿಸ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಸಹ ಒಂದು ಮನಸ್ಸು ಬೇಕು, ಒಳ್ಳೆ ಮನಸ್ಸು ಬೇಕು. ಅದು ಬಿದ್ದಿರೋದು ಕಲ್ಲಲ್ಲ, ಗಾಜಿನ ಪುಡಿಯಲ್ಲ, ಅದು ವಜ್ರ ಅಂತೇಳಿ ಅದನ್ನು ಗುರುತಿಸ್ಲಿಕ್ಕೆ ಸಹ ಒಂದು ಒಳ್ಳೆಯ ಮನಸ್ಸಿರುವಂಥವರು ಸಹ ಬೇಕಾಗ್ತದೆ. ಹಾಗೆ ಅದನ್ನು ಗುರುತಿಸಲಿಕ್ಕೆ ಸಹ ಒಂದು ಸಮಯ ಬಂದೇ ಬರ್ತದೆ. ಅದಕ್ಕೆ ಸಹ ನೀವು ಟೆನ್ಷನ್ ಮಾಡಿ ಪ್ರಯೋಜನ ಇಲ್ಲ. ನಾನಿಷ್ಟು ಇದಾಗಿದ್ದೇನೆ, ನನಗೆ ಯಾರೂ ಒಂದು ಇದು ಕೊಡೋದಿಲ್ಲ ಅಂತೇಳಿ ಅದಕ್ಕೆ ಸಹ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಯಾರಿಗೆ ಸಹ ನೋವು ಶಾಶ್ವತ ಖಂಡಿತವಾಗ್ಲೂ ಅಲ್ಲ. ಅದಕ್ಕೆ ಸಹ ಒಂದು ಟೈಮ್ ಬೇಕಾಗ್ತದೆ. ಸ್ವಲ್ಪ ತಡ ಆಗ್ಬೋದು, ತಡ ಆದರೂ ಸಹ ಸಿಗುವಂಥ ಚಾನ್ಸ್ ಉಂಟಲ್ಲ, ಅದು ಒಳ್ಳೆಯ ಒಂದು ಚಾನ್ಸ್ ಸಿಕ್ಕಿರ್ತದೆ ನಮಗೆ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಪ್ರಕೃತಿ ಯಾವಾಗಲೂ ಸಹ ಮೋಸ ಮಾಡೋದಿಲ್ಲ. ಅದು ಸ್ವಲ್ಪ ತಡ ಮಾಡ್ಬೋದು, ಆದರೆ ಅದರದ್ದು ಹೂವು ಸಹ ಅರಳಲಿಕ್ಕೆ ಒಂದು ಸಮಯ ಬೇಕಾಗ್ತದಲ್ವ. ಹಾಗೆ ನಮಗೆ ಸಹ ಒಂದು ಏನಾದರೂ ಒಳ್ಳೆಯದಾಗುವಾಗ ಅದಕ್ಕೆ ಒಂದು ಸಮಯ ಬೇಕಾಗ್ತದೆ. ಕಷ್ಟ ಅಂತೂ ಖಂಡಿತವಾಗಲೂ ಮನುಷ್ಯನಿಗೆ ಕಷ್ಟ ಬರ್ತದೆ ಹೋಗ್ತದೆ. ಹಾಗೆಯೇ ಅದನ್ನೇ ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಸೂರ್ಯ ಆಗಲಿ ಚಂದ್ರ ಆಗಲಿ ನೋಡಿ, ಅದರ ಟೈಮಿಗೆ ಅವರವರು ಉದಯಿಸ್ತಾರಲ್ವ. ಈಗ ಬೆಳಿಗ್ಗೆ ಅಂತೇಳಿದರೆ ಬೆಳಿಗ್ಗೆ ಸೂರ್ಯ ಬರ್ತಾರೆ, ಸಂಜೆ ಅಂತ ಹೇಳುವಾಗ ಚಂದ್ರ ಬರ್ತಾರೆ, ಅವರವ್ರ ಟೈಮಿಗೆ ಅವರು ಬರ್ತಾರೆ. ಹಾಗೆ ನಮಗೆ ಸಹ ಒಂದು ಒಳ್ಳೆಯ ಟೈಮ್ ಅಂತೇಳಿ ಇರ್ತದೆ, ಆ ಟೈಮಿಗೆ ಅದು ಬರ್ತದೆ. ನಮಗೆ ಕಷ್ಟ ಸಹ ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಈಗ ಇಬ್ಬರ ಮನಸ್ಥಿತಿ ಸಹ ಬೇರೆ ಬೇರೆ ಥರ ಇರ್ತದಲ್ವ. ಒಬ್ಬರು ಬಲಿಷ್ಠರಾಗಿರ್ತಾರೆ, ಒಬ್ಬರು ಸ್ವಲ್ಪ ವೀಕ್ ಆಗಿರ್ತಾರೆ. ಹಾಗಾಗಿ ನೀವು ಏನು ಆಗಲಿಕ್ಕೆ ಇಚ್ಛೆ ಪಡ್ತೀರಿ ಅನ್ನೋದನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ನೀವು ಯೋಚನೆ ಮಾಡಬೇಕಾಗ್ತದೆ. ನೀವು ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದನ್ನು ಸಹ ನೀವು ಕರೆಕ್ಟಾಗಿ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಕಷ್ಟ ಬಂತಂತೇಳಿ ಯಾವಾಗಲೂ ಕುಗ್ಲಿಕ್ಕೆ ಹೋಗಬೇಡಿ, ಸುಖ ಬಂತಂತೇಳಿ ಅಹಂಕಾರ ಯಾವತ್ತೂ ತೋರಿಸ್ಬೇಡಿ. ವಿಡಿಯೋ ಹೇಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.